ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಚಂದನಾ ಶೆಟ್ಟಿ. ಆಸ್ಪತ್ರೆ ಎಷ್ಟೋ ಜನರ ಜೀವ ಉಳಿಸೋ ಪುಣ್ಯ ಸ್ಥಳ. ಆದರೆ ಇತ್ತೀಚೆಗೆ ಒಂದು ಅಭಿಪ್ರಾಯ ಸೃಷ್ಟಿಯಾಗ್ಬಿಟ್ಟಿದೆ. ಆಸ್ಪತ್ರೆ ಸೇವೆ ಕೂಡ ವ್ಯವಹಾರ ಆಗೋಗಿದೆ ಅಂತ. ಈ ನಡುವೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಅಪರೂಪದ ಘಟನೆ ನಡೆದಿದೆ. ಇದು ನಿಜಕ್ಕೂ ಇನ್ಸ್ಪೈರಿಂಗ್ ಕತೆ. ಆಕೆಗೆ 65 ವರ್ಷ, ಸಿರಿಯಾದ ವೃದ್ಧೆ. ಅರಬ್ ಭಾಷೆ ಬಿಟ್ಟು ಬೇರೆ ಭಾಷೆ ಬರ್ತಾ ಇರಲಿಲ್ಲ. ಆಕೆಗೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. NGO ಸಹಾಯದಿಂದ ಸಿರಿಯಾದಿಂದ ಬೆಂಗಳೂರಿಗೆ ಬಂದಿದ್ದ ಆಕೆ ಮೊದಲು ಹೈದರಾಬಾದ್ಗೆ ಹೋಗ್ತಾಳೆ. ಬಳಿಕ ಯಾರದ್ದೋ ಸಹಾಯ ತೆಗೆದುಕೊಂಡು ಶಿವಾಜಿನಗರದ ಚರಕ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆಗ್ತಾಳೆ. ಆಗ ಗೊತ್ತಾಗುತ್ತೆ ಆಕೆಗೆ ಹೃದಯದ 3 ಬ್ಲಡ್ ವೆಸಲ್ಸ್ ಬ್ಲಾಕ್ ಆಗಿರೋದು. ಆಮೇಲೆ ಅಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಜಯದೇವ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗುತ್ತೆ. ಇಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಆಕೆಗೆ ಅರಬ್ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಬರ್ತಾ ಇರ್ಲಿಲ್ಲ. ಆಕೆಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು. ಇಲ್ಲ ಅಂದಿದ್ರೆ ಆಕೆ ಜೀವಕ್ಕೆ ಹಾನಿ ಆಗ್ತಾ ಇತ್ತು. ಆ ವೇಳೆ ಜಯದೇವ ಆಸ್ಪತ್ರೆ ವೈದ್ಯ ಸಿಬ್ಬಂದಿ ಏನ್ ಮಾಡ್ತಾರೆ ಗೊತ್ತಾ? ಗೂಗಲ್ ಟ್ರಾನ್ಸ್ಲೇಟರ್ ಮೂಲಕ ಆಕೆ ಜೊತೆ ಸಂವಹನ ನಡೆಸಿ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಆಕೆಯ ಜೀವ ಉಳಿಸಿದ್ದಾರೆ. ಜೊತೆಗೆ ಆಕೆಯ ಉಸಿರಾಟದ ತೀವ್ರತೆ ಕಮ್ಮಿ ಇದ್ದಿದ್ರಿಂದ ಪೇಸ್ ಮೇಕರ್ ಕೂಡ ಆಕೆಗೆ ಅಳವಡಿಸಲಾಗಿದೆ. ಎಲ್ಲವೂ ಫ್ರೀ ಆಗಿ. ಏನು ನಮ್ಮ ಸಿರಿಯಾದ ಮಹಿಳೆಯವರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ದವರು ಫಸ್ಟು ಎದೆನೋವು ಅಂತ ಶಿವಾಜಿನಗರದ ಫ್ರೇಜರ್ ಟೌನಲ್ಲಿ ನಮ್ಮ ಚರಕ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ಆ್ಯಂಜಿಯೋಗ್ರಾಮ್ ಮಾಡ್ತಾರೆ. 3 ಕಡೆನೂ ಬ್ಲಾಕೇಜ್ ಇರುತ್ತೆ. 3 ಕಡೆನೂ ಬ್ಲಾಕೇಜ್ ಇದ್ದು ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಅಂತ ನಮ್ಮ ಜಯದೇವ ಹಾಸ್ಪಿಟ್ಲಿಗೆ ಬರ್ತಾರೆ. ಅವ್ರಿಗೆ ಏನಾಗಿತ್ತು ಅಂತಂದರೆ, ಏನು 3 ಕಡೆ ಬ್ಲಾಕೇಜ್ ಜೊತೆಗೆ ಲಾಂಗ್ವೇಜ್ ನಮಗೆ ಅವ್ರಿಗೆ ಅರೇಬಿಕ್ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ತಂದು ಅವ್ರ ಕಡೆಯವರು ಯಾರೋ ಒಬ್ಬರು ಅಡ್ಮಿಟ್ ಮಾಡಿದರು. ನಾವು ಮಾನವೀಯತೆ ದೃಷ್ಟಿಯಿಂದ ಅಡ್ಮಿಟ್ ಮಾಡ್ಕೊಂಡ್ವಿ. ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಆ ಟೈಮಲ್ಲಿ ನಮ್ಮ ಎಲ್ಲ ಕೊಲೀಗ್ಸು ಕೂಡ ಪೇಷಂಟನ್ನು ಒಂದು ಒಳ್ಳೆ ಥರದಲ್ಲಿ ಇವರೇ ಅದನ್ನು ಟ್ರಾನ್ಸ್ಲೇಟರ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರ ಮೊಬೈಲ್ನಲ್ಲಿ ಅವ್ರು ಏನು ಹೇಳ್ತಾರೆ ಅದನ್ನು ಅರೇಬಿಕ್ಕಿಂದ ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿ ಇವ್ರಿಗೆ ಕಮ್ಯುನಿಕೇಟ್ ಮಾಡಿ ಇವತ್ತು ಒಂದು ಒಳ್ಳೆ ಕೆಲಸನ ನಮ್ಮ ಸಹೋದ್ಯೋಗಿಗಳು ಮಾಡಿದ್ದಾರೆ. ನಿಜವಾಗ್ಲೂ ಅವರ ಒಂದು ಔದಾರ್ಯಕ್ಕೆ ನಾವು ಒಬ್ಬ ನಿರ್ದೇಶಕನಾಗಿ ಅವ್ರಿಗೆಲ್ಲರಿಗೂ ಕೂಡ ಅಪ್ರಿಷಿಯೇಟ್ ಮಾಡ್ತೀನಿ. ಅವರ ಒಂದು ಸಹಕಾರದಿಂದ ಇವತ್ತು ಅವ್ರಿಗೆ ಓಪನ್ ಹಾರ್ಟ್ ಸರ್ಜರಿ ಮಾಡಿದ್ದೀವಿ. ಸದ್ಯಕ್ಕೆ ಆ ರೋಗಿ ಈಗ ಆರೋಗ್ಯವಾಗಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ, ಈ ಆಪರೇಷನ್ಗೆ ತಗುಲಿರೋ ಅಷ್ಟೂ ವೆಚ್ಚವನ್ನ NGO ಹಾಗೆ ಜಯದೇವ ಆಸ್ಪತ್ರೆ ಭರಿಸಿರೋದು ವಿಶೇಷ. ಆಸ್ಪತ್ರೆಯಲ್ಲಿ ದುಡ್ಡಿದ್ರೆ ಮಾತ್ರ ಟ್ರೀಟ್ಮೆಂಟ್ ಅನ್ನೋ ಈ ಕಾಲದಲ್ಲಿ ನಿಜಕ್ಕೂ ಈ ಘಟನೆ ಮನ ಮಿಡಿಯೋ ಹಾಗಿದೆ ಅಲ್ವಾ? ಯಾವುದೇ ಇಂಥ ಒಂದು ಸಂದರ್ಭದಲ್ಲಿ ಯಾವುದೇ ಹಾಸ್ಪಿಟ್ಲು, ಇದು ನಮ್ಮದು ಸರ್ಕಾರಿ ಹಾಸ್ಪಿಟ್ಲ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಜಾತಿ ಮತ ಹಣ ಅಂತಸ್ತು ಏನೂ ಬರೋದಿಲ್ಲ. ಇಲ್ಲಿ ಮಾನವೀಯತೆಗೆ ಮಾತ್ರ ಆದ್ಯತೆ ಇರುತ್ತೆ. ಪ್ಲಸ್ ಅವ್ರಿಗೆ ಹಣಕಾಸಿನದು ಕೂಡ ನಾವು ಅವ್ರಿಗೆ ಸಹಾಯ ಕೂಡ ಮಾಡಿದ್ದೀವಿ. ನಮ್ಮ ಸಂಸ್ಥೆಯ ವತಿಯಿಂದ ಸರ್ಕಾರದ ಇತಿಮಿತಿನಲ್ಲಿ ಆ ಒಂದು ಬೌಂಡ್ರಿನಲ್ಲಿ ಅವ್ರಿಗೆ ಸಾಧ್ಯವಾದಷ್ಟು ನಮ್ಮ ಹಾಸ್ಪಿಟ್ಲಿನಿಂದ ಅವ್ರಿಗೆ ಸಹಾಯ ಕೂಡ ಆಗಿರುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.